ನಮಸ್ಕಾರ. ಇತ್ತೀಚೆಗೆ ನಮ್ಮ ಹಿರಿಯ ನಟ ದ್ವಾರಕೀಶ್ ಅಣ್ಣ ಅವರು ನಿಧನರಾದರು. ಅವರ ಆ್ಯಕ್ಟಿಂಗ್ ಇರ್ಬೋದು, ಅವರು ಸಂಪಾದನೆ ಮಾಡಿದ್ದಿರ್ಬೋದು, ಅವ್ರದ್ದೊಂಥರ ಎಷ್ಟು ಬಿಸ್ನೆಸ್ಸಲ್ಲಿ ಏರುಪೇರಾಗಿತ್ತು ಅಂತಂದರೆ, ಅವ್ರ ಸಿನಿಮಾನ ಅವರು ಬಿಸ್ನೆಸ್ ಆಗಿಯೇ ಕನ್ವರ್ಟ್ ಮಾಡ್ಕೊಂಡಿದ್ದು. ಅಂದರೆ ಅವ್ರಿಗೆ ಒಂದು ಹಾಕಿ ಒಂದು ತೆಗಿತಾಯಿದ್ರು. ಆ ಥರದಲ್ಲಿ ಯಾರೋ ನನಗೆ ಸೆಂಡ್ ಮಾಡಿದ್ರು ಈ ಪಿಕ್ಚರ್ನ. ಮೇಡಮ್ ಇದು ಸ್ವಲ್ಪ ಕೈ ನೋಡೋಕ್ಕಾಗುತ್ತಾ, ನೋಡಿ ಹೇಳ್ತೀರಾ ಹೇಗಿತ್ತು ಅಂತ ಕೇಳ್ತಾಯಿದ್ರು. ಸೊ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ನೀವು ನೋಡಿ ಲಕ್ಲೈನ್ ಅವ್ರದ್ದು ತುಂಬಾ ಚೆನ್ನಾಗಿ, ಅಂದರೆ ಇಲ್ಲೇ ಅಷ್ಟು ಸ್ಪಷ್ಟವಾಗಿಲ್ಲ, ಕೆಲವು ಚಿತ್ರಗಳು ಚೆನ್ನಾಗಿ ಬಂದಿದೆ. ಮಣಿಕಟ್ಟುನಿಂದನೇ ಅವ್ರಿಗೆ ಹೊರಟಿದೆ ಲಕ್ಲೈನು. ಈ ರೀತಿಯಾಗಿದ್ರಾಗ ಏನಾಗುತ್ತೆ ಗೊತ್ತಾ, ಮಣಿಕಟ್ಟಿಂದ ಹೊರಟಾಗ ಅವ್ರಿಗೆ ಭಾಳಷ್ಟು ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಇಲ್ಲಿಂದನೇ ಹೊರಟಿದೆ ಅಲ್ವಾ. ಹೀಗಿದ್ದಾಗ ನೋಡಿ ಅವ್ರದ್ದು ಜೀವನದ ಒಂದು ಅರ್ಧ ಭಾಗ, ಅಂದರೆ ಈಗ ಅವ್ರು 81 ವರ್ಷಕ್ಕಲ್ವಾ ಡೆತ್ ಆಗಿದ್ದು. ಸೊ 40 ಇಯರ್ಸ್ವರೆಗೂ ಅವ್ರು ಸೂಪರಾಗಿ ಅರ್ನ್ ಮಾಡಿರ್ಬೋದು. ಮಧ್ಯೆ ಇಲ್ಲಿ ಮತ್ತೆ ಗ್ಯಾಪ್ ಬಂತು. ಸೊ ಈ ಥರ ಗ್ಯಾಪ್ ಬಂದಾಗ ಏನಾಗುತ್ತೆ, ಇಲ್ಲಿ ಗ್ಯಾಪ್ ಆಗಿದೆ. ಸೊ ಗ್ಯಾಪ್ ಆಗಿ ಇಲ್ಲಿ ಮತ್ತೆ ಮುಂದಕ್ಕೆ ಹೋಗಿ ಸ್ವಲ್ಪ ಮಾತ್ರ ಮುಂದಕ್ಕೆ ಹೋಗಿ ಈ ರೀತಿಯಾಗಿ ನಿಂತಿದೆ. ಹಾಗಿದ್ದಾಗ ಕೆಲವು ಪಿಕ್ಚರ್ಗಳವರು ಸೋತಿದ್ದಾರೆ, ಕೆಲವು ಪಿಕ್ಚರಲ್ಲಿ ಅವರು ಗೆದ್ದಿದ್ದಾರೆ. ತೀರಾ ಬರ್ಡನ್ ಏನಂತೂ ಆಗಿಲ್ಲ ಅವರು, ಯಾಕಂದರೆ ಅವರ ಕುಜ ಪರ್ವತ ಏನಿದೆಯಲ್ಲ ಇದು ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಶುಕ್ರ ಕೂಡ ಚೆನ್ನಾಗಿದ್ದರು. ಹೀಗಿದ್ದಾಗ ಫುಲ್ ಅವರು ಬರ್ಡನ್ ಏನಾಗಿರಲ್ಲ. ಸೊ ತಕ್ಕ ಮಟ್ಟಿಗೆ ಉಳಿಸ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಭಾಳಷ್ಟು ಯಶಸ್ಸು ಗಳಿಸಿದ್ರು. ಅವ್ರಿಗೆ ಸನ್ಲೈನು ಸೂಪರಾಗಿತ್ತು. ಸೊ ಹೀಗಿದ್ದಾಗ ಸರ್ಕಾರದಿಂದನೂ ಕೂಡ ಅವ್ರಿಗೆ ಮಾನ್ಯತೆ ಸಿಕ್ಕಿರುತ್ತೆ. ಭಾಳಷ್ಟು ಬುದ್ಧಿವಂತಿಕೆ ಇತ್ತು. ಸೊ ಇಲ್ಲಿ ಅವ್ರಿಗೆ ಬುಧ ಪರ್ವತದ ಮೇಲೆ ಸ್ಟ್ರೇಟ್ ಲೈನ್ಸ್ ಇದ್ದಾವೆ. ಸೊ ಈ ಥರ ಇದ್ದಾಗ ಭಾಳಷ್ಟು ಈ ಬೆರಳು ಅಷ್ಟೇ, ಕಿರು ಬೆರಳಿಂದ ಅವ್ರಿಗೆ ಈ ಉಂಗುರದ ಬೆರಳಿನ ಅಂತರ ಇಲ್ಲಿ ಇದೆಯಲ್ವಾ, ಈ ಅಂತರದಿಂದಾಗಿ ಅವರು ಕಷ್ಟಪಟ್ಟು ಸ್ವಯಂ ಅವರೇ ದುಡಿದು ಅವರು ಒಂದು ಸಾಮ್ರಾಜ್ಯ ಕಟ್ತಾರೆ, ಅವರೇ ಅದನ್ನು ಆಳ್ತಾರೆ ಅಂತ ಹೇಳ್ಬೋದು. ಈ ಥರ ಇದ್ದಾಗ ನಾವು ಈ ಥರ ವಿಶ್ಲೇಷಣೆಯನ್ನು ನಾವು ಮಾಡಬಹುದು.